ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ ಎರಡನೇ ಅಲ್ಗಾರಿದಮ್ ಯಾವುದು SSTF ಅಂದ್ರೆ ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ನಮಗೆ ಗೊತ್ತಿದೆ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಲಿ ಟೋಟಲ್ 6 ಅಲ್ಗಾರಿದಮ್ಸ್ ಗಳು ಬರ್ತವೆ. SSTF, FCFS, ಸಿ ಸ್ಕ್ಯಾನು, ಲುಕ್, ಸೀಲು. ಸೊ ಇವಾಗ ಎರಡನೇದು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. ಇನಿಷಿಯಲ್ ಹೆಡ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಸ್ಟಾರ್ಟ್ ಎಲ್ಲಿಂದ ಆಗ್ತಾ ಇದೆ 143 ಇಂದ. ಫೈನಲ್ ಹೆಡ್ ಅನ್ನ ಕೊಟ್ಟಿದ್ದಾರೆ 4999. ಈಗ ನಮಗೇನು ಗೊತ್ತಾಯ್ತು ಅಂದ್ರೆ ನಮ್ಮ ಈ ಎಲಿಮೆಂಟ್ ಗಳ ರೇಂಜ್ ಏನಿದೆ 0 ಇಂದ ಶುರುವಾಗುತ್ತೆ 0 to 4999 ಇಲ್ಲಿವರೆಗೂ ಕೂಡ ನಮ್ಮ ಎಲಿಮೆಂಟ್ ಗಳ ರೇಂಜ್ ಇದೆ. ಈಗ ಫಸ್ಟ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇನಿಷಿಯಲ್ ಹೆಡ್, ಫೈನಲ್ ಹೆಡ್ ಮತ್ತೆ ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ ಗಳನ್ನು ಕನ್ಸಿಡರ್ ಮಾಡಿ ಬರೀಬೇಕು. ಯಾವ ರೀತಿ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ಫಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು? 86. ನೆಕ್ಸ್ಟ್ 86 ಆದ್ಮೇಲೆ ಇನ್ನ ಉಳಿದಿರುವಂತಹ ಸ್ಮಾಲೆಸ್ಟ್ ನಂಬರ್ ಯಾವುದು? 130. ನೆಕ್ಸ್ಟ್ 130 ಆದ್ಮೇಲೆ 143. ನಾನು ಹೇಳಿದ್ದೆ ಇನಿಷಿಯಲ್ ಹೆಡ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು, ಫೈನಲ್ ಹೆಡ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. 0 to 4999. ಸೊ 0 ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. 0 ಇಂದ 86, 130, 143. ನೆಕ್ಸ್ಟ್ ಆಗಿರುವಂತದ್ದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಸೊ ಗೊತ್ತಾಗುತ್ತೆ ಯಾವ್ದು ಆಗಿದೆ ಅಂತ. ನೆಕ್ಸ್ಟ್ ಸ್ಮಾಲರ್ ವ್ಯಾಲ್ಯೂ ಯಾವ್ದಿರೋದು? 913. ನೆಕ್ಸ್ಟ್ 948. ನೆಕ್ಸ್ಟ್ 948 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು? 1022. 1022 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ 1470. 1470 ಆದ್ಮೇಲೆ 1509. 1509 ಆದ್ಮೇಲೆ 1750. 1750 ಆದ್ಮೇಲೆ 1774. 1774 ಆದ್ಮೇಲೆ ಇನ್ನು ಉಳಿದಿರೋದು ಫೈನಲ್ ಹೆಡ್ ಮಾತ್ರ. ಅದು ಯಾವ್ದದು? 4999. ಈಗ ಪ್ರತಿಯೊಂದು ಎಲಿಮೆಂಟ್ ಗಳನ್ನ ನಾವೇನ್ ಮಾಡಿದ್ವಿ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ವಿ. ಇನಿಷಿಯಲ್ ಹೆಡ್ ಅವ್ರು ಏನ್ ಹೇಳಿರೋದು? 143 ಅಲ್ಲಿ ಇನಿಷಿಯಲ್ ಹೆಡ್ ಇದೆ ಅಂತ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅನ್ನ ಮಾಡೋದಕ್ಕೆ ನಿಮಗೆ ಕ್ಯಾಲ್ಕುಲೇಟರ್ ಫುಲ್ ಆನ್ ಫುಲ್ ಪ್ರಾಬ್ಲಮ್ ಫುಲ್ ಬೇಕು ನಿಮಗೆ. ಸೊ ನೋಡಿ, ಕ್ಯಾಲ್ಕುಲೇಟರ್ ಅನ್ನ ತಗೊಳ್ಳಿ, ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು. ಈಗ 143 ಇದೆ, ಅದು 5 ಹಿಂದ್ಗಡೆ ಹೋಗ್ಬೋದು, 5 ಮುಂದ್ಗಡೆ ಹೋಗ್ಬೋದು. ಯಾಕಂತಂದ್ರೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಟ್ಟಿರೋದ್ರಿಂದ ದೂರ ಹೋದ್ರೆ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 5 ಮುಂದೆ ಅಥವಾ ಹಿಂದೆ. ಈಗ ಏನ್ ಮಾಡಿ, 913 ಮೈನಸ್ 143. 913 ಮೈನಸ್ 143 ಎಷ್ಟಾಯ್ತು? 770. ಸೊ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ 130 ಇಂದ ಎಷ್ಟಿದೆ? ಪಾಸಿಟಿವ್ ಡಿಸ್ಟೆನ್ಸ್. ಸೊ 143 ಮೈನಸ್ 130 ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೊಳ್ಳಿ. 13. ಈಗ 13 ಚಿಕ್ಕದು, 770 ಚಿಕ್ಕದು, 13 ಚಿಕ್ಕದು. ಸೊ ಏನ್ ಮಾಡಬೇಕು? 143 ಇಂದ 130ಗೆ ಬರ್ತೀನಿ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ನೆಕ್ಸ್ಟ್ ಇವಾಗ 113 ಇದೆ, 130 ಇಂದ ನಾನು 86ಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ 913ಗೆ ಹೋಗ್ಬೋದು. ಮತ್ತೆ ಟ್ರಾವರ್ಸ್ ಮಾಡಾಗಿಲ್ಲ 143ನ. 130 ಇಂದ ನಾನು 86ಗೆ ಹೋಗ್ಬೋದು, ಇಲ್ಲ 913ಗೆ ಹೋಗ್ಬೋದು. ಸೊ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿರಿ. 913 ಮೈನಸ್ 130. ಸೊ ಎಷ್ಟಾಗುತ್ತೆ? 783. ಯಾವತ್ತಿದ್ರೂ ಪಾಸಿಟಿವ್ ಡಿಸ್ಟೆನ್ಸ್ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡಿ, ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಮೈನಸ್ ಮಾಡಿ. ಈಗ 130 ಇಂದ 86, 130 ಮೈನಸ್ 86 ಎಷ್ಟು ಬಂತು ವ್ಯಾಲ್ಯೂ? 44. ಈಗ 44 ಚಿಕ್ಕದ, 783 ಚಿಕ್ಕದ. ಸೊ 44 ಚಿಕ್ಕದು. ನೆಕ್ಸ್ಟ್ ನಾವು 0ಗೆ ಹೋಗಂಗಿಲ್ಲ, ನೆನಪಿರಲಿ 0ಗೆ ಹೋಗಂಗಿಲ್ಲ. ಈಗ ನಮಗೆ ಅನಿವಾರ್ಯ ಏನ್ ಮಾಡಬೇಕು? 86 ಇಂದ 913ಗೆ ಬರಬೇಕು. ಯಾಕಂದ್ರೆ ಎಡಗಡೆ ಯಾವುದೇ ಎಲಿಮೆಂಟ್ ಇಲ್ಲ ನಮಗೆ ಹೋಗೋದಕ್ಕೆ, 0ನ ಯೂಸ್ ಮಾಡಾಗಿಲ್ಲ, 0 ಇಂದ ಹೋಗಂಗಿಲ್ಲ. ಇದೊಂದು ರೇಂಜ್ ಅಷ್ಟೇ ನಾವು ತೋರಿಸಿರೋದು. 0 ಇಂದ 4999 ವರ್ಗು ಕೂಡ ವ್ಯಾಲ್ಯೂಗಳು ಇರ್ತವೆ. ಅದ್ರ ಮಧ್ಯೆ ಇರುವಂತ ವ್ಯಾಲ್ಯೂಗಳನ್ನ ಮಾತ್ರ ನಾವು ಆಪ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 913 ಇಂದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಎಡಗಡೆ ಎಲ್ಲ ಟ್ರಾವರ್ಸ್ ಆಗಿದೆ, ಮತ್ತೆ ಇನ್ನು ಉಳಿದಿರೋದು ಬಲಗಡೆ ಮಾತ್ರ. ಇನ್ಕ್ರೀಸ್ ಅಂಡ್ ಆರ್ಡರ್ ಅಲ್ಲಿ ಇರೋದ್ರಿಂದ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. 913 ಇಂದ 948, 948 ಇಂದ 1022, 1022 ಇಂದ 1470, 1470 ಇಂದ 1509, 1509 ಇಂದ 1750, 1750 ಇಂದ 1774. ಸೊ ಸ್ಟಾಪ್ ಮಾಡಬೇಕು. ನಾನೇನು ಹೇಳಿದ್ದು? 0
ಮತ್ತೆ 4999 ಕೇವಲ ರೇಂಜ್ ಅನ್ನ ಸ್ಪೆಸಿಫೈ ಮಾಡುತ್ತೆ, ಅದನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಂಗಿಲ್ಲ ಅಂತ ಹೇಳಿದ್ದೆ. ಫೈನಲ್ ಆನ್ಸರ್ ಏನ್ ಬರೀಬೇಕು? ಪಾಸಿಟಿವ್ ಡಿಸ್ಟೆನ್ಸ್ ಗಳನ್ನ ಫೈಂಡ್ ಮಾಡಿ ಟೋಟಲ್ ಆಗಿ ಆಡ್ ಮಾಡಬೇಕು. ಪಾಸಿಟಿವ್ ಡಿಸ್ಟೆನ್ಸ್ ಯಾವ ರೀತಿ ಫೈಂಡ್ ಮಾಡ್ತೀರಾ? ಚಿಕ್ಕ ವ್ಯಾಲ್ಯೂ ಅನ್ನ ದೊಡ್ಡ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ತೀರಾ. ನೋಡಿ, ನಾನು ಅದಕ್ಕೆ ಆರೋ ಮಾರ್ಕ್ ಅನ್ನ ಯೂಸ್ ಮಾಡಿದ್ದೀನಿ. 143 ಇಂದ 130 ಬರ್ತಿದೆ. ಇವೆರಡರಲ್ಲಿ ಬಿಗ್ಗರ್ ವ್ಯಾಲ್ಯೂ ಅದು 143. ಏನ್ ಮಾಡಬೇಕು? 143 ಇಂದ 130 ನ ಮೈನಸ್ ಮಾಡಬೇಕು. 143 ಮೈನಸ್ 130 ಎಷ್ಟಾಯ್ತು? 143 ಮೈನಸ್ 130 ಬರ್ಕೊಳ್ಳಿ ಪ್ರತಿಯೊಂದು, ಯಾಕಂದ್ರೆ ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 130 ಇಂದ 86. ಸೊ 130 ಇಂದ 86 ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಿ. ಪ್ಲಸ್ 86 ಇಂದ 143 ಹೋಗ್ತಾ ಇದೆ. ನಾನು 86 ಇಂದ 93 ಹೋಗ್ತಾ ಇದೆ. 86 ಇಂದ 913 ಹೋಗ್ತಾ ಇದೆ. ನಾನು ಯಾವ ರೀತಿ ಬರೀಬೇಕು? ಬಿಗ್ಗರ್ ಮೈನಸ್ ಸ್ಮಾಲರ್. ಸೊ 913 ಮೈನಸ್ 86 ಪ್ಲಸ್ 948 ಮೈನಸ್ 913. 948 ಮೈನಸ್ 913 ಪ್ಲಸ್ 1022 ಮೈನಸ್ 948. 1022 ಮೈನಸ್ 948 ಪ್ಲಸ್ 1470 ಮೈನಸ್ 1022. 1470 ಮೈನಸ್ 1022 ಪ್ಲಸ್ 1509 ಮೈನಸ್ 1470 ಪ್ಲಸ್ 1750 ಮೈನಸ್ 1509 ಪ್ಲಸ್ 1774 ಮೈನಸ್ 1750. ಸೊ ಇವಾಗ ಇಲ್ಲಿಗೆ ಸ್ಟಾಪ್, ಯಾಕಂದ್ರೆ ಲಾಸ್ಟ್ ಅಲ್ವಾ 1774 ರೀಚ್ ಆಗಿದ್ದು. ಸೊ ಮುಗಿತು. ಇವಾಗ ಏನ್ ಮಾಡಿ? ಕ್ಯಾಲ್ಕುಲೇಟರ್ ಅಲ್ಲಿ ವ್ಯಾಲ್ಯೂಗಳನ್ನ ಹಾಕಿ. 143 ಮೈನಸ್ 130 ಎಷ್ಟಾಗುತ್ತೆ? 13. ಪಾಸಿಟಿವ್ ಡಿಸ್ಟೆನ್ಸ್ 13 ಪ್ಲಸ್ 130 ಮೈನಸ್ 86 ಎಷ್ಟಾಯಿತು? 44. ಸೊ ಕನ್ಫರ್ಮ್ ಮಾಡ್ಕೊಳ್ಳೋಣ. 130 ಮೈನಸ್ 86 ಸೊ ಎಷ್ಟು? 44 ಪ್ಲಸ್ 913 ಮೈನಸ್ 86 so it will be 827 plus 948 minus 913 ಎಷ್ಟಾಯಿತು? 35 plus 1022 minus 948 74 plus 1470 minus 1022 ಎಷ್ಟಾಯಿತು? 448 plus 1509 minus 1470 so 39 plus 1750 minus 1509 241 plus 1774 minus 1750 so ಎಷ್ಟಾಯಿತು? 24. ಸೊ ಇವಾಗ ಅಷ್ಟನ್ನು ಕೂಡ ಆಡ್ ಮಾಡಿ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. 24 ಪ್ಲಸ್ 241 ಪ್ಲಸ್ 39 ಪ್ಲಸ್ 448 ಪ್ಲಸ್ 74 ಪ್ಲಸ್ 35 ಪ್ಲಸ್ 827 ಪ್ಲಸ್ 44 ಪ್ಲಸ್ 13 ಸೊ ವ್ಯಾಲ್ಯೂ ಎಷ್ಟಾಯಿತು? 1745. ಸೊ ಇವಾಗ ಏನ್ ಮಾಡಿದ್ವಿ ನಾವು? ಟೋಟಲ್ ಪಾಸಿಟಿವ್ ಡಿಸ್ಟೆನ್ಸ್ ಏನು ಈ ಎಲಿಮೆಂಟ್ಗಳು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡಿದ್ದು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ, ಕಂಪ್ಲೀಟ್ ಡಿಸ್ಟೆನ್ಸ್ ನ ಯಾವ ರೀತಿ ಫೈಂಡ್ ಔಟ್ ಮಾಡಿದ್ವಿ? ಅಡಿಷನ್ ಅನ್ನ ಮಾಡ್ಬಿಟ್ಟು ಫೈಂಡ್ ಔಟ್ ಮಾಡಿದ್ವಿ. ಸೊ ಫಸ್ಟ್ ಏನ್ ಮಾಡಬೇಕು? 0 ಇಂದ 4999 ವರೆಗೂ ಕೂಡ ಬರೀಬೇಕು. ಅಂದ್ರೆ ಅದೊಂದು ರೇಂಜ್. ಪ್ರತಿಯೊಂದನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ, ಇನ್ಕ್ಲೂಡಿಂಗ್ ದ ಇನಿಷಿಯಲ್ ಹೆಡ್ ಅಂಡ್ ದ ಫೈನಲ್ ಹೆಡ್. ಸೊ ಆಮೇಲೆ ಏನ್ ಮಾಡ್ತೀರಾ? ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಎಡಗಡೆ ಬಲಗಡೆ ನೋಡ್ತಾ ಹೋಗ್ತೀರಾ, ಯಾರು ಹತ್ರ ಇದ್ದಾರೆ ಅಂತ. ಹತ್ರ ಇರೋರ ಹತ್ರ ಹೋಗ್ತೀರಾ. ಸೊ ಇಲ್ಲೇನಾಯ್ತು? 86 ಎಡಗಡೆ ಹೋಗೋದಕ್ಕಾಗಲ್ಲ, 0 ಇದೆ. ಸೊ ಏನಾಯ್ತು? ಬಲಗಡೆ ಹೋದಾಗ 930. ಮುಂದೆ ಇರುವಂತವೆಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅದ್ರ ಪಕ್ಕದಲ್ಲಿ ಇರೋದನ್ನೇ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇರುವಂತದ್ದು. ಸೊ ಆ ರೀತಿನೇ ನಾವು ಟ್ರಾವೆಲ್ ಮಾಡ್ತಾ ಹೋದ್ವಿ, ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಿದ್ವಿ. ಸೊ ಅರ್ಥ ಆಗಿದೆ ಪ್ರಾಬ್ಲಮ್ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೂ ಉಳಿದಿರುವಂತ 5 ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.